ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ನಿಮ್ಮ ಪರಿಚಿತರಿಗೆ ಶೇರ್ ಮಾಡಿ. ಈ ವಿಡಿಯೋನ ಸ್ಕಿಪ್ ಮಾಡಿ ಸರಿಯಾದ ಮಾಹಿತಿ ತಿಳಿದುಕೊಳ್ಳದೆ ಆನ್ಲೈನ್ ಸ್ಕ್ಯಾಮ್ ಮತ್ತು ಸೈಬರ್ ಕದಿಮರಿಗೆ ಬಲಿಯಾಗಿ ನಿಮ್ಮ ಹಣ ಮತ್ತು ಮಾನ ಮರ್ಯಾದೆಯನ್ನು ಕಳೆದುಕೊಳ್ಳಬೇಡಿ. ದಿನೇ ದಿನೇ ಎಲ್ಲೆಡೆ ಆನ್ಲೈನ್ ಸ್ಕ್ಯಾಮ್, ಸೈಬರ್ ಸ್ಕ್ಯಾಮ್ ಹೆಚ್ಚಾಗುತ್ತಿದೆ. ಜನರು ಇದಕ್ಕೆ ಬಲಿಪಶುವಾಗಿ ತಮ್ಮ ಹಣ, ಆಸ್ತಿ ಮತ್ತು ಮರ್ಯಾದೆಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಈ ಸೈಬರ್ ಸ್ಕ್ಯಾಮ್ ಎಂದರೆ ಏನು? ಯಾವ ರೀತಿಯ ಆನ್ಲೈನ್ ಮತ್ತು ಸೈಬರ್ ಸ್ಕ್ಯಾಮ್ಗಳು ಇವೆ? ಈ ಸ್ಕ್ಯಾಮಿಂದ ಬಚಾವಾಗೋದು ಹೇಗೆ? ಭಾರತೀಯರೇ ಸೈಬರ್ ಸ್ಕ್ಯಾಮ್ಗೆ ಟಾರ್ಗೆಟ್ ಏಕೆ? ಈ ಎಲ್ಲ ಉಪಯುಕ್ತ ಮಾಹಿತಿಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಹಾಗೂ ಈವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವರು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೆಯ ಆನ್ಲೈನ್ ಅಥವಾ ಸೈಬರ್ ಸ್ಕ್ಯಾಮ್ ಎಂದರೆ OTP ಸ್ಕ್ಯಾಮ್. ಈಗಿನ ಕಾಲದಲ್ಲಿ ಮೊಬೈಲ್ ಆಲ್ಮೋಸ್ಟ್ ಎಲ್ಲರ ಹತ್ತಿರನೂ ಇರುತ್ತದೆ. ಕದಿಮರು ನಿಮಗೆ ಕಾಲ್ ಮಾಡಿ ನಿಮ್ಮ ಮೊಬೈಲ್ಗೆ ಒಂದು OTP ಬಂದಿದೆ, ಅದನ್ನು ಹೇಳಿ, ಇಲ್ಲ ಎಂದರೆ ನಿಮ್ಮ ಸಿಮ್ ಬ್ಲಾಕ್ ಆಗುತ್ತದೆ, ನಿಮ್ಮ ಸಿಮ್ ಚಾಲ್ತಿಯಲ್ಲಿರಲು OTP ಹೇಳಿ ಅಂತ ನಿಮ್ಮನ್ನು ಕೇಳ್ತಾರೆ. ನೀವೇನಾದರೂ OTP ಹೇಳಿದರೆ ಕ್ಷಣಾರ್ಧದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿರೋ ಹಣ ಗುಳುಂ ಮಾಡ್ತಾರೆ. ದಯವಿಟ್ಟು ಯಾರ ಬಳಿಯೇನೂ OTPಯನ್ನು ಶೇರ್ ಮಾಡಬೇಡಿ. ಇನ್ನು ಎರಡನೇ ಸ್ಕ್ಯಾಮ್ ಎಂದರೆ KYC ಸ್ಕ್ಯಾಮ್. ಸೈಬರ್ ಕದಿಮರು ಬ್ಯಾಂಕ್ ಅಧಿಕಾರಿಗಳ ಸೋಗಿನಲ್ಲಿ ನಿಮಗೆ ಕಾಲ್ ಮಾಡುತ್ತಾರೆ. ನಾವು ಬ್ಯಾಂಕಿಂದ ಕಾಲ್ ಮಾಡ್ತಾ ಇರೋದು, ನಿಮ್ಮ ಆಧಾರ್ ನಂಬರ್ ಅಪ್ಡೇಟ್ ಆಗಿಲ್ಲ, ಅಪ್ಡೇಟ್ ಮಾಡಿಲ್ಲ ಅಂದರೆ ನಿಮ್ಮ ಖಾತೆಯಲ್ಲಿ ನೀವು ವ್ಯವಹಾರ ಮಾಡೋಕ್ಕೆ ಆಗಲ್ಲ, ಖಾತೆ ನಿಷ್ಕ್ರಿಯ ಆಗುತ್ತೆ ಅಂತ ಹೇಳುತ್ತಾರೆ. ನಿಮ್ಮ ಹೆಸರು ಇದೇ ಅಲ್ವಾ ಅಂತ ಕೇಳ್ತಾರೆ. ಆಮೇಲೆ ನಿಮ್ಮ ಆಧಾರ್ ನಂಬರ್ ಹೇಳಿ ಅಂತಾರೆ. ಆಮೇಲೆ ಒಂದು OTP ಬರುತ್ತೆ ನಿಮ್ಮ ಮೊಬೈಲ್ಗೆ, ಅದನ್ನು ಹೇಳಿ, ನೀವೇನು ಬ್ರ್ಯಾಂಚ್ಗೆ ಬರೋದು ಬೇಡ, OTP ಹೇಳಿದರೆ ಸಾಕು ಅಂತಾರೆ. ಅವರ ಬಣ್ಣದ ಮಾತಿಗೆ ಮರುಳಾಗಿ ನೀವೇನಾದರೂ OTP ಹೇಳಿದರೆ ನಿಮ್ಮ ಹಣ ಗುಳುಂ ಅಂತ ತಿಂದು ತೆಗ್ತಾರೆ. ಹಾಗೆಯೇ ಇನ್ನೊಂದು ಥರ KYC ಸ್ಕ್ಯಾಮ್ ನಡೆಯುತ್ತೆ. ಅದೇನೆಂದರೆ ಒಂದು ಲಿಂಕನ್ನು ನಿಮ್ಮ ಮೊಬೈಲ್ಗೆ ಕಳಿಸಿದ್ದೀವಿ, ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡಿ ಅಂತಾರೆ. ದಯವಿಟ್ಟು ಗೊತ್ತಿಲ್ಲದೆ ಇರೋ ಲಿಂಕನ್ನು ಕ್ಲಿಕ್ ಮಾಡಿ ಅನಾವಶ್ಯಕ ತೊಂದರೆಗೆ ಸಿಲುಕಿಕೊಳ್ಳಬೇಡಿ. ಈ ಎರಡೂ ಸ್ಕ್ಯಾಮ್ನ ಅನುಭವ ಆಲ್ಮೋಸ್ಟ್ ನಿಮ್ಮೆಲ್ಲರಿಗೂ ಆಗಿರುತ್ತದೆ. ಇದು ಓಲ್ಡ್ ಸ್ಕ್ಯಾಮ್, ತುಂಬ ದಿನದಿಂದ ನಡೀತಾ ಇದೆ. ಆದರೆ ನಾವು ಈಗ ಹೇಳೋಕ್ಕೆ ಹೊರಟಿರೋದು ನ್ಯೂ ಸ್ಕ್ಯಾಮ್, ಹೊಸದು. ಇದರ ಅನುಭವ ನಿಮಗೆ ಆಗಿರೋದಿಲ್ಲ, ಸೊ ಸರಿಯಾಗಿ ಕೇಳಿಸಿಕೊಳ್ಳಿ. ಇದರ ಹೆಸರು ಕೊರಿಯರ್ ಸ್ಕ್ಯಾಮ್. ಇದನ್ನು ಎರಡು ರೀತಿಯಲ್ಲಿ ಮಾಡ್ತಾರೆ. ಮೊದಲನೆಯದಾಗಿ ನಿಮಗೆ ಒಂದು ಫೋನ್ ಬರುತ್ತೆ, ನಿಮಗೆ ಒಂದು ಕೊರಿಯರ್ ಬಂದಿದೆ, ಈಗ ಡೆಲಿವರಿಗೆ ಬರ್ತೀನಿ, ಮನೇಲಿ ಇದ್ದೀರಾ ಅಂತ ಕೇಳ್ತಾರೆ. ಯಾವುದೋ ಒಂದು ಪ್ರಖ್ಯಾತ ಕಂಪನಿ ಹೆಸರನ್ನು ಹೇಳ್ತಾರೆ, ಮೀಶೋ, ಅಮೆಜಾನ್, ಫ್ಲಿಪ್ಕಾರ್ಟ್ ಅಥವಾ ಬೇರೆ ಯಾವುದೋ ಕೊರಿಯರ್ ಕಂಪ್ನಿಯಿಂದ ನಿಮಗೆ ಕೊರಿಯರ್ ಬಂದಿದೆ ಅಂತ ಹೇಳ್ತಾರೆ. ನೀವು ಯಾವ ಪ್ರಾಡಕ್ಟ್ ಬುಕ್ ಮಾಡಿರಲ್ಲ, ಮತ್ತು ಹೇಗೆ ಕೊರಿಯರ್ ಬಂದಿದೆ ಅಂತ ನೀವು ಯೋಚನೆ ಮಾಡ್ತೀರಾ. ನಾನು ಯಾವ ಪ್ರಾಡಕ್ಟು ಬುಕ್ ಮಾಡಿಲ್ಲ ಅಂತ ನೀವು ಹೇಳ್ತೀರಾ. ಆವಾಗ ಅವರು ಹೇಳ್ತಾರೆ, ಒಂದು ಕೆಲಸ ಮಾಡಿ, ಕೊರಿಯರ್ನ ಕ್ಯಾನ್ಸಲ್ ಮಾಡ್ತೀನಿ, ನಿಮ್ಮ ಮೊಬೈಲ್ಗೆ ಒಂದು OTP ಕಳಿಸ್ತೀನಿ, OTPನ ಹೇಳಿದರೆ ಕೊರಿಯರ್ ಕ್ಯಾನ್ಸಲ್ ಆಗುತ್ತೆ ಅಂತಾರೆ. OTPಯನ್ನು ಯಾವ ರೀತಿ ನಕಲು ಮಾಡಿರ್ತಾರೆ ಅಂದರೆ ಯಾವುದೋ ಪ್ರಖ್ಯಾತ ಕಂಪನಿಯ ಕಡೆಯಿಂದನೇ OTP ಬಂದಿರೋ ಥರ ಇರುತ್ತೆ. ನೀವು ಅಪ್ಪಿತಪ್ಪಿ OTP ಹೇಳಿದ್ರೋ ನಿಮ್ಮ ಕತೆ ಮುಗೀತು. ನಿಮ್ಮ ಬ್ಯಾಂಕಲ್ಲಿರೋ ಹಣನ ಕ್ಷಣಾರ್ಧದಲ್ಲಿ ತಿಂದು ತೆಗ್ತಾರೆ. ಇದೇ ಕೊರಿಯರಲ್ಲಿ ಇನ್ನೊಂದು ಥರ ಸ್ಕ್ಯಾಮ್ ಇದೆ. ಇದು ಸಖತ್ ಡೇಂಜರ್. ಇದರಲ್ಲಿ ನೀವು ಹಣದ ಜೊತೆ ಮಾನ ಮರ್ಯಾದೆಯನ್ನು ಕಳೆದುಕೊಳ್ತೀರಾ. ಇದು ಏನೆಂದರೆ, ನಿಮಗೆ ಒಂದು ಫೋನ್ ಬರುತ್ತೆ, ನಾವು ಡೆಲ್ಲಿ ಕಸ್ಟಮ್ ಆಫೀಸಿಂದ ಕಾಲ್ ಮಾಡ್ತಾ ಇರೋದು, ನಿಮ್ಮ ಹೆಸರು ಇದೇ ಅಲ್ವಾ ಅಂತ ಕೇಳ್ತಾರೆ. ಆಮೇಲೆ ಹೇಳ್ತಾರೆ, ನೀವು ಒಂದು ಕೊರಿಯರ್ ಕಳಿಸಿದ್ದೀರಾ, ಇದು ಇಂಟರ್ನ್ಯಾಷನಲ್ ಕೊರಿಯರ್, ಇದನ್ನು ನಾವು ಡೆಲ್ಲಿಯಲ್ಲಿ ಸೀಸ್ ಮಾಡಿದ್ದೀವಿ, ಇದರಲ್ಲಿ ಡ್ರಗ್ಸ್ ಇದೆ, ನಾವು ನ್ಯಾಕೋಟಿಕ್ಸ್ ಡಿಪಾರ್ಟ್ಮೆಂಟ್ ಅವರಿಗೆ ಇನ್ಫಾರ್ಮ್ ಮಾಡಿದ್ದೀವಿ, ಇಲ್ಲ ಅಂದರೆ ನೀವು ಕಳಿಸಿರೋ ಕೊರಿಯರಲ್ಲಿ ಒಂದು 100 ಇಲ್ಲೀಗಲ್ ಸಿಮ್ ಇದೆ, ನಿಮಗೂ ಟೆರರಿಸ್ಟ್ಗೂ ಲಿಂಕ್ ಇದೆ ಅನಿಸುತ್ತೆ, ನೀವು ವಿಚಾರಣೆಗೆ ಡೆಲ್ಲಿಗೆ ಬರಬೇಕು ಅಂತಾರೆ. ವಿಚಾರಣೆಗೆ ಬರಬೇಕು ಅಂತ ಹೇಳಿದ ಕೂಡಲೇ ಸಹಜವಾಗಿ ನೀವು ಗಾಬರಿಯಾಗ್ತೀರ. ಫಸ್ಟ್ ಆಫ್ ಆಲ್ ನೀವು ಕೊರಿಯರೇ ಮಾಡಿರಲ್ಲ. ಸೊ ನೀವು ಹೇಳ್ತೀರಾ, ಸರ್ ನನಗೇನೂ ಗೊತ್ತಿಲ್ಲ, ನಾನು ಕೊರಿಯರ್ ಮಾಡಿಲ್ಲ ಅಂತೀರ. ಆವಾಗ ಅವ್ರು ಹೇಳ್ತಾರೆ, ಇಲ್ಲ ನಿಮ್ಮ ಹೆಸರಲ್ಲೇ ಬುಕ್ ಆಗಿರೋದು ಅಂತ ಹೇಳ್ತಾರೆ. ನೀವು ಸ್ವಲ್ಪ ಬುದ್ಧಿವಂತರಾಗಿದ್ದರೆ ಹೇಳ್ತೀರಾ, ಸರ್ ನನ್ನ ಹೆಸರಲ್ಲಿ ಯಾರೋ ಬುಕ್ ಮಾಡಿರ್ಬೋದು, ನೀವು ಅಡ್ರೆಸ್ ಹೇಳಿ ಹಾಗಿದ್ರೆ ಅಂತೀರ. ಅವರು ಕರೆಕ್ಟಾಗಿ ನಿಮ್ಮ ಅಡ್ರೆಸ್ಸನ್ನೇ ಹೇಳ್ತಾರೆ. ಆವಾಗ ನಿಮ್ಮ ಮೀಟರ್ ಆಫ್ ಖಂಡಿತ ಆಗುತ್ತೆ. ಮಾಡದೇ ಇರೋ ತಪ್ಪಿಗೆ ವಿಚಾರಣೆಗೆ ಡೆಲ್ಲಿಗೆ ಹೋಗಬೇಕು ಅಂತ ಅನಿಸಿದಾಗ ನೀವು ಹೇಳ್ತೀರಾ, ಸರ್ ಅದು ನಾನಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಪ್ಲೀಸ್ ಅರ್ಥ ಮಾಡಿಕೊಳ್ಳಿ, ನನಗೆ ಹೆಲ್ಪ್ ಮಾಡಿ ಅಂತ ನೀವು ಗೊಗೆರಿತೀರಾ.
ನೀವು ನಿಮ್ಮ ಭಯವನ್ನು ವ್ಯಕ್ತಪಡಿಸಿದಾಗ ಬಕರ ಬಲೆಗೆ ಬಿತ್ತು ಅಂತ ಅವರು ನಿಮ್ಮನ್ನು ಇನ್ನೂ ಹೆದರಿಸ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಅವರು ಹೇಳ್ತಾರೆ, ನಿಮ್ಮ ಮಾತು ಕೇಳಿದರೆ ನೀವು ಒಳ್ಳೆಯವರ ಥರ ಕಾಣ್ತೀರಾ, ಆದರೆ ನಾನು ಏನೂ ಮಾಡೋಕ್ಕೆ ಆಗಲ್ಲ. ನನ್ನ ಸೀನಿಯರ್ ಆಫೀಸರ್ಗೆ ಕಾಲ್ ಕನೆಕ್ಟ್ ಮಾಡ್ತೀನಿ, ಅವರೇನಾದರೂ ನಿಮಗೆ ಹೆಲ್ಪ್ ಮಾಡಿದ್ರೆ ಮಾಡಬಹುದು ಅಂತ ಸೀನಿಯರ್ ಆಫೀಸರ್ ಅಂತ ಹೇಳಿ ಒಬ್ಬರಿಗೆ ಕಾಲ್ ಕನೆಕ್ಟ್ ಮಾಡ್ತಾರೆ. ಆ ಸೀನಿಯರ್ ಆಫೀಸರ್ ಫಸ್ಟ್ ನಿಮ್ಮ ಹತ್ರ ಸ್ಟ್ರಿಕ್ಟಾಗೇ ಮಾತಾಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ, ಆಯಿತು, ನೀವು ಒಳ್ಳೆಯವ್ರ ಥರ ಕಾಣ್ತೀರಾ, ನಿಮಗೆ ನನ್ನ ಕೈಲಾದ ಹೆಲ್ಪನ್ನು ಮಾಡ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ನೀವೊಂದು 10 ಲಕ್ಷ ಕೊಡಿ, ನಾನು ಈ ಕೇಸ್ನ ಇಲ್ಲೇ ಕ್ಲೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ಕೇಸು ಇಲ್ಲ ಅಂದರೆ CBIಗೆ ಹ್ಯಾಂಡ್ ಓವರ್ ಮಾಡಬೇಕಾಗತ್ತೆ. ಇದರಲ್ಲಿ ಡ್ರಗ್ಸ್ ಇದೆ, ಇಲ್ಲ ಇದರಲ್ಲಿ ಇಲ್ಲೀಗಲ್ ಸಿಮ್ ಇದೆ, ನಿಮಗೂ ಟೆರರಿಸ್ಟ್ಗೂ ಲಿಂಕ್ ಇರೋ ಥರ ಕಾಣುತ್ತೆ. ಈ ಥರ ಕೇಸನ್ನು ಹಾಗೆ ಹೀಗೆ ಕ್ಲೋಸ್ ಮಾಡೋಕ್ಕಾಗಲ್ಲ. ನೀವೇನೋ ಒಳ್ಳೆಯವ್ರ ಥರ ಕಾಣಿಸ್ತಾ ಇರೋದಕ್ಕೆ ಒಂದು 10 ಲಕ್ಷ ಕೊಟ್ಟರೆ ಈ ಕೇಸ್ನ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಹತ್ರ ದುಡ್ಡನ್ನು ಕೇಳ್ತಾನೆ. ಹಾಗೇನೆ ನೀವು ನಮ್ಮ ಕಣ್ಣು ತಪ್ಪಿಸಿ ಎಲ್ಲೂ ಹೋಗೋ ಹಾಗಿಲ್ಲ, ನಾವು ಹೇಳಿರೋ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿ ಕ್ಯಾಮರಾ ಆನಲ್ಲಿಡಿ ಅಂತ ಹೇಳ್ತಾರೆ. ಸೊ ಆ ಆ್ಯಪ್ ಮುಖಾಂತರ ನಿಮ್ಮ ಮೊಬೈಲ್ನ ಕ್ಯಾಮರಾವನ್ನು ಅವರೇ ಆಪರೇಟ್ ಮಾಡಿಕೊಂಡು ನಿಮ್ಮ ಖಾಸಗಿ ವಿಡಿಯೋಗಳನ್ನು ಸಂಗ್ರಹಿಸಿಕೊಳ್ಳಲು ನೋಡುತ್ತಾರೆ. ಎಸ್ಪೆಷಲಿ ಹುಡುಗಿರ ವಿಷಯದಲ್ಲಿ ನೀವು ಬೆತ್ತಲಾಗಿ ಅಂತ ಹೇಳ್ತಾರೆ, ಇಲ್ಲ ಅವರ ಖಾಸಗಿ ಕ್ಷಣದ ವಿಡಿಯೋಗಳನ್ನು ಕ್ಯಾಪ್ಚರ್ ಮಾಡೋಕ್ಕೆ ನೋಡ್ತಾರೆ. ಈ ವಿಡಿಯೋಗಳನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಾದಮೇಲೆ ಆ ವಿಡಿಯೋನ ಡಾರ್ಕ್ ವೆಬ್ಬಲ್ಲಿ ಹಾಕ್ತೀವಿ, ಇಲ್ಲ ಅಂದರೆ ಮತ್ತೆ 10 ಲಕ್ಷ ಕೊಡಿ, 20 ಲಕ್ಷ ಕೊಡಿ ಅಂತ ಕೇಳ್ತಾರೆ. ಹಾಗಿದ್ದರೆ ಈ ಥರ ಕಾಲ್ ಬಂದಾಗ ನೀವು ಏನು ಮಾಡಬೇಕು, ಕದೀಮರಿಂದ ತಪ್ಪಿಸಿಕೊಳ್ಳೋದು ಹೇಗೆ ಅಂತ ಇವಾಗ ತಿಳಿದುಕೊಳ್ಳೋಣ. ವಿಡಿಯೋ ಲೆಂತಿಯಾಗಿದೆ ಅಂತ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕೊನೆಯವರೆಗೂ ನೋಡಿ. ಈ ಮಾಹಿತಿ ತಿಳಿದುಕೊಂಡು ಕದೀಮರಿಂದ ತಪ್ಪಿಸಿಕೊಳ್ಳಿ. ಈ ಥರ ಕಾಲ್ ಬಂದಾಗ ಭಯ ಬೀಳಬೇಡಿ, ಪ್ಯಾನಿಕ್ ಆಗಬೇಡಿ, ಕೂಲಾಗಿ ಅವ್ರೇನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಆಮೇಲೆ ಧೈರ್ಯವಾಗಿ ಹೇಳಿ, ನಾನು ಯಾವುದೇ ಕೊರಿಯರ್ ಮಾಡಿಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಫೋನ್ ಮಾಡಬೇಡ, ನೀನು ಫ್ರಾಡ್ ಅಂತ ನನಗೆ ಗೊತ್ತು ಅಂತ ಹೇಳಿ ಫೋನ್ ಇಡಿ. ನೀವು ಫೋನ್ ಇಟ್ಟ ಮೇಲೂ ಮತ್ತೆ ಅವರು ಫೋನ್ ಮಾಡ್ಬೋದು. ಆವಾಗ ಬಾಯಿಗೆ ಬಂದಂಗೆ ಬೈದು ಮತ್ತೆ ಫೋನ್ ಇಡಿ. ಇಷ್ಟಾದರೂ ಮತ್ತೆ ಫೋನ್ ಬಂತ ಹೇಳಿ, ನಮ್ಮನೆ ಹತ್ರ ಒಂದು ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿ ಬನ್ನಿ, ನಾನು ಅಲ್ಲಿ ಇರ್ತೀನಿ, ಅಲ್ಲಿಂದ ಕರ್ಕೊಂಡು ಹೋಗಿರಂತೆ ನನ್ನ ಅಂತ ಹೇಳಿ. ಇಷ್ಟು ಹೇಳಿ ಫೋನ್ ಇಡಿ, ಖಂಡಿತ ಅವ್ರು ರಿಟರ್ನ್ ಫೋನ್ ಮಾಡಲ್ಲ ನಿಮಗೆ. ಇಷ್ಟ ಆದ್ರೂ ಒಬ್ಬೊಬ್ಬರು ವೀಕ್ ಮೈಂಡವ್ರು ಇರ್ತೀರ, ಕಾಲ್ ಬಂದಾಗ ಭಯ ಆಗುತ್ತೆ. ಭಯ ಬೇಡ, ಧೈರ್ಯವಾಗಿರಿ. ಈ ದೇಶದಲ್ಲಿ ಕಾನೂನಿದೆ, ಅದು ನಿಮ್ಮನ್ನು ಕಾಪಾಡೋಕ್ಕೆ ಅಂತಲೇ ಇರೋದು. ಧೈರ್ಯವಾಗಿ ನಿಮ್ಮನೆ ಹತ್ತಿರ ಇರುವಂಥ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಒಂದು ಕಂಪ್ಲೇಂಟ್ನ ಕೊಡಿ. ಪೊಲೀಸರು ಇರೋದೇ ನಮ್ಮ ರಕ್ಷಣೆಗೋಸ್ಕರ, ಖಂಡಿತ ಪೊಲೀಸರು ಸಹಾಯ ಮಾಡ್ತಾರೆ. ಅಲ್ಲಿ ಹೋದಾಗ ಏನಾದ್ರು ಫೋನ್ ಬಂದರೆ ಇನ್ಸ್ಪೆಕ್ಟ್ರಿಗೆ ಡೈರೆಕ್ಟಾಗಿ ಫೋನ್ ಕೊಡಿ, ಇನ್ಸ್ಪೆಕ್ಟ್ರೇ ಮಾತಾಡಿ ಅದನ್ನ ಹ್ಯಾಂಡಲ್ ಮಾಡ್ತಾರೆ. ಸೊ ಭಯ ಬೇಡ, ಪ್ಯಾನಿಕ್ ಬೇಡ, ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅನ್ನೋ ಭಯ ಬೇಡ. ಅವರು ನಿಮ್ಮ ಹೆಲ್ಪ್ಗೋಸ್ಕರನೇ ಇರೋದು, ಖಂಡಿತ ಹೆಲ್ಪ್ ಮಾಡ್ತಾರೆ. ಕೊರಿಯರ್ ಸ್ಕ್ಯಾಮಿಂದ ಬಚಾವಾಗೋದು ಹೇಗೆ ಅಂತ ಗೊತ್ತಾಯಿತು. OTP ಸ್ಕ್ಯಾಮಿಂದ ಬಚಾವಾಗೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಏನಿಲ್ಲ, ಯಾವ್ದಾದ್ರು ಫೋನ್ ಬಂತು, OTP ಕೇಳಿದ್ರೆ ಖಂಡಿತ ಯಾರಿಗೂ ಕೊಡೋಕ್ಕೆ ಹೋಗಬೇಡಿ. ಯಾರೂ OTPನ ಕೇಳಲ್ಲ, ನಿಮ್ಮ ಬ್ಯಾಂಕು ಯಾವತ್ತೂ ನಿಮ್ಮ ಹತ್ರ OTP ಕೇಳಲ್ಲ. ವೆರಿ ಸಿಂಪಲ್, OTP ಕೇಳಿದ್ರೆ ಕೊಡಲ್ಲ, ಏನು ಮಾಡ್ಕೊತೀಯ ಮಾಡ್ಕೊ ಅಂತ ಹೇಳಿ, ಇಷ್ಟೇ. ಇನ್ನು KYC ಅಪ್ಡೇಟ್ಗೋಸ್ಕರ ಆ ಫ್ರಾಡ್ ಲಿಂಕ್ ಕಳಿಸಿದ್ದಾರೆ ಅಂತ ಅಂದರೆ ದಯವಿಟ್ಟು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಯಾವುದೇ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡೋಕ್ಕೆ ಹೋಗಬೇಡಿ. ಹಾಗೆಯೇ ಕಾಲ್ ಬಂದಿದೆ, KYC ಅಪ್ಡೇಟ್ ಮಾಡ್ತೀವಿ, OTP ಕೊಡಿ ಅಂತ ಕೇಳಿದ್ರೆ OTP ಕೊಡಬೇಡಿ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ನಿಮ್ಮ ಬ್ಯಾಂಕ್ದು ಬ್ರ್ಯಾಂಚ್ಗೆ ಹೋಗಿ ಅಲ್ಲೋ ಕೇಳಿ, ಏನಾದರೂ ನಮ್ಮದು ಆಧಾರ್ ಅಪ್ಡೇಟ್ ಮಾಡಬೇಕಾ, KYC ಅಪ್ಡೇಟ್ ಇದೆಯಾ ಅಂತ ಕೇಳಿ. ಅದೇನಾದ್ರು ಇದ್ದರೆ ಅವ್ರು ಹೇಳ್ತಾರೆ, ಅಲ್ಲಿ ಹೋಗಿ ಅಪ್ಡೇಟ್ ಮಾಡಿ. ಫೋನಲ್ಲಿ ಯಾವುದೇ ವ್ಯವಹಾರನ ದಯವಿಟ್ಟು ಮಾಡಬೇಡಿ. ಯಾವುದೇ ಅನ್ನೌನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡಿ ಇವರ ಮೋಸದ ಬಲೆಗೆ ಬೀಳಬೇಡಿ. ಹಾಗೆಯೇ ನೀವು ಲಾಟ್ರಿ ವಿನ್ ಆಗಿದ್ದೀರಾ, ನಿಮಗೆ ಆ ಥರ ಪ್ರೈಸ್ ಬಂದಿದೆ, ಈ ಥರ ಪ್ರೈಸ್ ಬಂದಿದೆ ಅಂತ ಬಂದಿರೋ ಅನ್ನೋನ್ ಮೆಸೇಜ್ಗಳಿಗೆ ರಿಪ್ಲೈ ಮಾಡೋಕ್ಕೆ ಹೋಗಬೇಡಿ. ಅಲ್ಲಿ ಯಾವ್ದಾದ್ರು ಲಿಂಕ್ ಬಂದ್ರೂ ಅದರ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಯಾರೂ ನಿಮಗೆ ಅನ್ನೆಸೆಸರಿ ದುಡ್ಡನ್ನ ಕೊಡಲ್ಲ. ಫಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳಿ, ಪುಕ್ಕಟ್ಟಾಗಿ ದುಡ್ಡು ಸಿಗಲ್ಲ, ಸಿಗತ್ತೆ ಅಂದರೆ ಸ್ಕ್ಯಾಮೇನೆ, ಇರೋ ದುಡ್ಡನ್ನು ಕಳ್ಕೊತೀರಾ ಅಷ್ಟೇ. ಹಾಗೆಯೇ ನಿಮ್ಮ ಮೊಬೈಲಲ್ಲಿರೋ ಅನ್ವಾಂಟೆಡ್ ಯೂಸ್ ಮಾಡದಲ್ಲಿರೋ ಆ್ಯಪ್ಗಳನ್ನ ದಯವಿಟ್ಟು ಡಿಲೀಟ್ ಮಾಡಿ. ಹಾಗೆಯೇ ಕ್ಯಾಮ್ರಾ ಪರ್ಮಿಷನ್ನ ಒಂದಷ್ಟು ಆ್ಯಪ್ಗಳು ಗೊತ್ತಿಲ್ಲದೆ ಆ್ಯಪ್ಗಳು ಕೇಳಿದರೆ ಕೊಡೋಕ್ಕೆ ಹೋಗಬೇಡಿ. ಒಂದೊಂದು ಟೈಮ್ ಏನಾಗುತ್ತೆ, ನೀವು ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಅದು ಇನ್ಸ್ಟಾಲ್ ಆಗೋಲ್ಲ. ಆ ಥರದ ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ದಯವಿಟ್ಟು ಏನು ಯೂಸ್ ಇದೆಯೋ ಅದಷ್ಟೇ ಆ್ಯಪ್ಗಳನ್ನ ಇಟ್ಕೊಳ್ಳಿ, ಅನ್ವಾಂಟೆಡ್ ಆ್ಯಪ್ಗಳನ್ನ ಮೊಬೈಲಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಹಾಗೆಯೇ ಎಲ್ಲೊಂದು ಮಾಲ್ಗೆ ಹೋಗಿರ್ತೀರ, ಲಕ್ಕಿ ಡಿಪ್ ಇದೆ ಸರ್, ನಂಬರ್ ಫಿಲ್ ಮಾಡಿ, ನಿಮ್ಮ ಹೆಸರು ಬರೀರಿ ಅಂದರೆ ಆ ಥರದ ಆಸೆಗೆ ಬಲಿಯಾಗಿ ನಂಬರ್ ಕೊಡೋಕ್ಕೆ ಹೋಗಬೇಡಿ. ಈ ಥರ ನಂಬರ್ಗಳೇ ಕಲೆಕ್ಟ್ ಆಗಿ ನಿಮಗೆ ಫ್ರಾಡ್ಸ್ಟರಿಂದ ಕಾಲ್ ಬರೋದು. ನಿಮ್ಮ ನಂಬರ್ ಈ ಥ್ರೂನೇ ಅವರಿಗೆ ಸಿಕ್ಕಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಅನ್ವಾಂಟೆಡ್ ಅನ್ನೆಸೆಸರಿ ಜಾಗದಲ್ಲಿ ನಿಮ್ಮ ಮೊಬೈಲ್ ನಂಬರ್ಗಳನ್ನ ಶೇರ್ ಮಾಡೋಕ್ಕೆ ಹೋಗಬೇಡಿ. ಏನೇ ಸ್ಪ್ಯಾಮ್ ಕಾಲ್ಗಳು, ಸ್ಪ್ಯಾಮ್ ಮೆಸೇಜ್ಗಳು ಬಂದರೆ ಅವುಗಳನ್ನ ಬ್ಲಾಕ್ ಮಾಡಿ. ಆ ನಂಬರ್ಗಳನ್ನ ದಯವಿಟ್ಟು ಬ್ಲಾಕ್ ಮಾಡಿ. ಅದೇ ಥರ ನಿಮ್ಮ ನೆಟ್ವರ್ಕ್ ಪ್ರೊವೈಡರ್ಗೆ ಕಾಲ್ ಮಾಡಿ DND ಮೋಡ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಅನ್ನೆಸೆಸರಿ ಸ್ಪ್ಯಾಮ್ ಕಾಲ್ಸು ಬರೋದನ್ನ
ಡಿಆಕ್ಟಿವೇಟ್ ಮಾಡೋಕ್ಕೆ ಹೇಳಿ, ಅವರು ಅದನ್ನ ಮಾಡಿಕೊಡ್ತಾರೆ. ಹಾಗೆಯೇ ರಾತ್ರಿ ಮಲ್ಗೋ ಮೊದಲು ಇಂಟರ್ನೆಟ್ನ ಆಫ್ ಮಾಡಿ, ಯಾಕೆಂದರೆ ಬ್ಯಾಕ್ಗ್ರೌಂಡಲ್ಲಿ ಆ್ಯಪ್ ರನ್ ಆಗ್ತಾ ಇರ್ಬೋದು. ಅದನ್ನು ಯಾರೋ ಫ್ರಾಡು ಟ್ರ್ಯಾಕ್ ಮಾಡಿ ಅಥವಾ ಹ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ಬೋದು. ಸೊ ಇಂಟರ್ನೆಟ್ನ ಆಫ್ ಮಾಡಿ ಮಲಗಿ. ಹಾಗೆಯೇ ಹಿಸ್ಟ್ರಿನ ಇರೇಸ್ ಮಾಡಿ ಮಲಗಿ. ಮಲಗುವಾಗ ಮೊಬೈಲಲ್ಲಿ ಲಾಸ್ಟ್ ಯೂಸ್ಡ್ ಆ್ಯಪ್ಸ್ ಎಲ್ಲ ಇರುತ್ತಲ್ಲ, ಅದನ್ನು ಕ್ಲಿಯರ್ ಮಾಡಿ ಮಲಗಿ. ಈ ಟಿಪ್ಸ್ಗಳನ್ನ ಬಳಸಿ ಸೈಬರ್ ಕದಿಮರಿಂದ ಬಚಾವಾಗಿ. ಹಾಗೆಯೇ ನಿಮ್ಮ ಪರಿಚಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋ ಮೂಲಕ ಅವರಲ್ಲೂ ಅವೇರ್ನೆಸ್ಸನ್ನು ಬೆಳೆಸಿ ಅವರನ್ನು ಸೈಬರ್ ಕದಿಮರಿಂದ ಬಚಾವ್ ಮಾಡಿ. ಇದಾಗಿತ್ತು ನಮ್ಮ ಇಂದಿನ ಈ ವಿಡಿಯೋ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.